ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 424ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನ ಸಮಾಧಾನದ ಮಾತುಗಳನ್ನು ಕೇಳಿ ತಾರಾ ಹೇಳ್ತಾಳೆ, ನನ್ನ ಗಂಡನ ತೀರ್ಕೊಂಡು ಹೋಗ್ಯಾನ, ಅವನ ಜೊತೆಗೆ ಎಲ್ಲ ಹುಡುಗಿ ಹೋಗಿದೆ, ಈ ಮಗನ ರಾಜ್ಯ ಪಟ್ಟಾಭಿಷೇಕ ಮಾಡೋದಾಯಿತು, ಉಳಿದದ್ದಾಯಿತು, ನನಗೆ ಇದರ ಯಾವುದರಲ್ಲಿನೂ ಅಭಿರುಚಿ ಇಲ್ಲ, ನನಗೆ ನನ್ನ ಗಂಡನ ಜೊತೆಗೇ ಸಾಯಬೇಕಂತ ನನಗೆ ಮನಸ್ಸಾಗ್ತಾ ಇದೆ, ಅದಕ್ಕೆ ಈ ಉಳಿದೋದಕ್ಕೇನಿಲ್ಲ ಅರ್ಥ ಇಲ್ಲ ಅನ್ನುವಂಥ ಮಾತನ್ನು ತಾರಳು ಹನುಮಾನನಿಗೆ ಹೇಳ್ತಾನೆ. ಈ ಒಂದು ಸಂವಾದನದಾಗ ಪ್ರಲಾಪದ ಸಂದರ್ಭದಲ್ಲಿ ನಾ ಕೇಳ್ತಾನೆ, ವಾಲಿ ಏನಾಗ್ತಾನೆ ಸ್ವಲ್ಪ ಎಚ್ಚೆತ್ತುಕೊಂಡು ಕಣ್ಣು ತೆಗೆದು ಸುತ್ತಮುತ್ತ ನೋಡ್ತಾನೆ ಯಾರ್ಯಾರು ಅಂತೇಳಿ. ತನ್ನ ತಮ್ಮನಾದಂಥ ಸುಗ್ರೀವನ್ ನೋಡಿ ಸುಗ್ರೀವನಿಗೆ ಸ್ಪಷ್ಟ ಧ್ವನಿಯಲ್ಲಿ ವಾಲಿ ಹೀಗೆ ಹೇಳ್ತಾನೆ, ಸುಗ್ರೀವನೇ ತರವಲ್ಲ ನೋಡುವುದು ನಾ ದೋಷಿ ಎಂದು. ನೋಡಿ, ಸುಗ್ರೀವ್ ಹೇಳ್ತಾನ, ವಾಲಿ ನಾನು ಅಪರಾಧಿ ಅಂತ ನನ್ನ ನೋಡಬೇಡ ತಮ್ಮ, ನನಗೆ ಸರಿ ಅನಿಸೋದಿಲ್ಲ, ಸರಿಯಲ್ಲ, ಇದು ನಾನು ಅಪರಾಧಿಯಲ್ಲ, ಈ ದುರ್ದೈವ ಬಂದಿದೆ ನನಗೆ, ನನ್ನ ನಿನ್ನ ಆಟ ಆಡಿಸಿದ್ದನ ಈ ದೈವ, ಈ ದುರ್ದೈವ ನನಗೆ ಬಂದಿದೆ, ಇದು ದೈವದ ಆಟ, ಅದಕ್ಕೆ ನೀನು ಕೂಡ ನನ್ನನ್ನು ಅಪರಾಧಿ ಅಂತ ನೋಡಬೇಡ. ನನ್ನ ದುರ್ಬುದ್ಧಿಯಿಂದ ನನಗೇನಾಗಿದೆ, ಈ ದುರ್ದೈವ ಒಂದು ಒದಗಿದೆ, ಜೊತೆಯಲ್ಲಿ ಸುಖ ಪಡುವ ಭಾಗ್ಯ ನಮಗಿಲ್ಲ. ನಮ್ಮಿಬ್ಬರು ಅಣ್ಣ ತಮ್ಮ ಒಂದೇ ಕಡೆ ಇದ್ದುಕೊಂಡು ಒಂದೇ ರಾಜ್ಯದಲ್ಲಿ ಇದ್ದುಕೊಂಡು ಸುಖವಾಗಿರುವ ಭಾಗ್ಯ ನಮಗೆ ಇಲ್ಲ, ನನಗೇ ಇಲ್ಲ. ಅದಕ್ಕೆ ಇದರಲ್ಲಿ ನಿಂದು ತಪ್ಪಲ್ಲ, ನಂದು ತಪ್ಪಲ್ಲ, ಅದಕ್ಕೆ ನೀನು ನನ್ನನ್ನು ಅಪರಾಧಿ ಅಂತ ನೋಡಬೇಡ ಅಂತ ಹೇಳ್ತಾನೆ. ಸೋದರರಲ್ಲಿ ಅನ್ಯತಾ ಮನಸ್ತಾಪ ಬೆಳೆಯುತ್ತಿರಲಿಲ್ಲ. ಇಹಲೋಕ ತ್ಯಜಿಸು ಮುನ್ನ ನಾ ವಾನರ ರಾಜನೆಂದು ಘೋಷಿಸಿಕೊ. ನೋಡು, ತಮ್ಮನಿಗೆ ಹೇಳ್ತಾನೆ ಸುಗ್ರೀವ, ನಾ ಜೀವ ಬಿಡುವ ಪೂರ್ವದಲ್ಲಿನೇ ನೀನು ವಾನರ ರಾಜ್ಯ ಅಂತ ಘೋಷಣೆ ಮಾಡಿಕೋ ಅಂತ ವಾಲಿ ಸುಗ್ರೀವನಿಗೆ ಹೇಳ್ತಾನೆ. ಓ ಸುಗ್ರೀವ, ಸರಿ ಎನಿಸದಿರಬಹುದು ನನ್ನ ನುಡಿ. ನಾ ಹಿಂಗೆ ಹೇಳೋದನ್ನು ಕೇಳಿ ನಿನಗೆ ಸರಿ ಅನಿಸದೇ ಇರಬಹುದು, ಸರಿ ಎನಿಸದಿರಬಹುದು ನನ್ನ ನುಡಿ. ಈ ಕ್ಷಣ ಆದರೂ ನೆರವೇರಿಸು ನನ್ನ ಮಾತು. ಇದು ನನ್ನ ಮಾತಿದೆ, ಈ ಮಾತನ್ನು ನಾನು ಪ್ರಾಣ ಬಿಡ್ತಾ ಇದ್ದೇನೆ, ಈ ನನ್ನ ಮಾತನ್ನು ನಡೆಸಿಕೋ ಸುಗ್ರೀವ ಅಂಥೇಳಿ ವಾಲಿ ಸುಗ್ರೀವನಿಗೆ ಹೇಳ್ತಾನೆ. ನೆಲಕ್ಕೆ ಕಣ್ಣೀರು ಸುರಿಸುವ ಅಂಗದನ ನೋಡು, ಅಂಗದನ ನೋಡು ನೀನು. ಅಂಗದನ ಕಣ್ಣೀರು ಸುರಿದು ನೆಲಕ್ಕೆ ಬೀಳ್ತಾ, ಭೂಮಿಯಾಗಿ ಬೀಳ್ತಾ ಇವೆ. ಸುಖದಲ್ಲಿ ಬೆಳೆದಿಹನು, ಸಂತೋಷ ಅವನ ಹಕ್ಕು. ಅವ ಸುಖದಾಗ ಬೆಳೆದಾನ, ಸಂತೋಷದಿಂದಿರುವುದು ಅವನ ಹಕ್ಕು, ಅಂದ್ರೆ ಮಕ್ಕಳ ಹಕ್ಕದು. ಇಲ್ಲಿ ಒಂದು ಪಾಠವನ್ನು ನಾವು ಕಲಿಬೇಕು. ಇವತ್ತು ನೋಡ್ತಾ ಇದ್ದೇವೆ, ಮದುವೆ ಆಗ್ತಾರೆ, ಒಂದು 10-15 ವರ್ಷ ಇರ್ತಾರೆ, ಮಕ್ಕಳು ಹುಟ್ಟಿರ್ತಾವ, ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಅವರು ತಮ್ಮ ಸಮಸ್ಯೆಗಳನ್ನೇ ನೋಡ್ಕೊಳ್ತಾರೆ ವಿನಃ ಈ ತಮ್ಮ ವಿಚ್ಛೇದನೆಯಿಂದ, ತಮ್ಮ ಜಗಳದಿಂದ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳ್ತಿದೆ ಅದನ್ನು ನೋಡೋದಿಲ್ಲ. ಇಲ್ಲಿ ಅವರಿಬ್ಬರು ನಿರ್ಧಾರ ತಗೊಳ್ಬೇಕಾಗಿತ್ತಂದ್ರೆ ಮಕ್ಕಳ ಹಿತವನ್ನು ಇಟ್ಕೊಂಡೇ ನಿರ್ಧಾರ ತಗೊಳ್ಬೇಕು. ತಮ್ಮ ಒಂದು ಸಮಸ್ಯೆಗಳ ಮೇಲೆ ನಿರ್ಧಾರ ತಗೊಂಡಾಗ ಅದು ಹೆಚ್ಚಾಗಿ ಯಾರ ಮೇಲೆ ಬರ್ತಿದೆ ಅಂದ್ರೆ ಅದರ ದುಷ್ಪರಿಣಾಮ ಮಕ್ಕಳ ಮೇಲೆ ಬರ್ತಿದೆ. ಆ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅದಕ್ಕೆ ಅವ ಏನು ಹೇಳ್ತಾನಂದ್ರೆ, ನೀನು ಅಂಗದನ ಕಡೆ ನೋಡ್ಕೊ. ಅಂಗದ ಅಳ್ತಾ ಇದ್ದಾನ, ಅಂಗದ ಇನ್ನೂ ಬಾಲಕ, ಅವನು ಇನ್ನೂ ಸಂತೋಷದಿಂದ ಬೆಳೆಯುವ ಅವನ ಹಕ್ಕಿದೆ, ಅವನಿಗಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ತಕ್ಷಣ ಹೋಗಿ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿಕೊ, ರಾಜ ಅಂತ ಘೋಷಣೆ ಮಾಡು. ನೆಲಕ್ಕೆ ಕಣ್ಣೀರು ಸುರಿಸುವ ಅಂಗದನ ನೋಡು, ಸುಖದಲ್ಲಿ ಬೆಳೆದಿಹನು, ಸಂತೋಷ ಅವನ ಹಕ್ಕು. ನನ್ನ ಪ್ರಾಣಕ್ಕಿಂತ ಪ್ರಿಯ ನನ್ನ ಮಗ, ನಿನಗೂ ನನ್ನ ಮ್ಯಾಗ ಪ್ರೀತಿ ಇದೆ, ನಾನು ಅನ್ನ ನೀನು,
ನನ್ನ ಪ್ರೀತಿನೂ ನಿನ್ನ ಮ್ಯಾಗ ಇದ್ದಷ್ಟು ಅಂಗದನ ಮೇಲೂ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನೀ ಏನು ಮಾಡು, ತಕ್ಷಣ ಹೋಗಿ ನೀನು ಕಿಷ್ಕಿಂಧದ ರಾಜನೆಂದು ಘೋಷಿಸು. ಅಂದರೆ ನೀ ಕಿಷ್ಕಿಂಧದ ರಾಜ ಆಗೋದು ಅಂಗದನ ಸುಖಕ್ಕಾಗಿ ಆಗು. ಇದನ್ನೆಲ್ಲ ಬಿಟ್ಟುಬಿಡು. ನಾನು ನೀನು ಇದೇನೈತೆಲ್ಲ ಒಂದು ಕಡೆ ಇರಬಾರ್ದು ಅನ್ನೋದಂಥದ್ದು ಇದೆಲ್ಲ ದುರ್ದೈವ, ದೈವದಾಟ ಮರ್ತು ಬಿಡೋಣ. ಪರಸ್ಪರ ಆರೋಪಿಗಳಂತೆ ನೋಡೋದು ಬೇಡ, ಮುಂದಿನ ಬಗ್ಗೆ ವಿಚಾರ ಮಾಡೋಣ ಅಂತ ಮುಂದುವರಿಸ್ತಾನೆ. ನನ್ನ ಘೋಷಣೆಯಿಂದ ವಂಚಿತನಾಗುತ್ತೀಹನು, ನನ್ನ ಪೋಷಣೆಯಿಂದ ವಂಚಿತನಾಗುತ್ತೀಹನು. ಮತ್ತು ವಾಲಿ ಹೇಳ್ತಾನೆ, ಇನ್ನು ನಾನು ಸತ್ತ ನಂತರ ಅವನಿಗೆ ಪೋಷಣೆ ಮಾಡೋಕೆ ಬರೋದಿಲ್ಲ. ನನ್ನ ಪೋಷಣೆಯಿಂದ ವಂಚಿತ ಆಗ್ತಾ ಇದ್ದಾನೆ. ಮತ್ತು ಅವನಿಗೊಬ್ಬ ಯಾರ ಬೇಕಲ್ಲ ಪೋಷಣೆ ಮಾಡೋರು. ಅದು ನಿನ್ನ ಜವಾಬ್ದಾರಿ ಇದೆ. ನನ್ನ ಸಹೋದರ ಆದದ್ರಿಂದ ಅದು ನಿನ್ನ ಜವಾಬ್ದಾರಿ ಇದೆ. ಅದಕ್ಕೆ ನೀನೇನು ಮಾಡು, ಬೇಗ ನೀನು ಕಿಷ್ಕಿಂಧದ ರಾಜನೆಂದು ಘೋಷಣೆ ಮಾಡಿಕೋ ಅಂತ ಹೇಳ್ತಾನೆ. ಓ ಪ್ಲವಗೇಶ್ವರ, ನೀನು ಅಂಗದನ ಚಿಕ್ಕಪ್ಪ. ಓ ಪ್ಲಗೇಶ್ವರ. ಪ್ಲಗೇಶ್ವರ ಅಂದ್ರೆ ಹಾರುವ ಜಿಗಿಯುವ ಇವು ಏನಿದೆ ಲ್ಯಾಬ್ಸ್ ಏನಿದೆ ಇವು ಜಿಗಿತಿರ್ತಾವ, ಹಾರ್ತಿರ್ತಾವ, ಅದಕ್ಕೆ ಪ್ಲಗೇಶ್ವರ ಅಂತ ಕರೀತಾರೆ. ಅವುಗಳ ರಾಜ ನೀನು. ಅಂದರೆ ವಾನರ ರಾಜನೇ ನೀನು, ಅವನ ಚಿಕ್ಕಪ್ಪ, ಅಂಗದನ ಚಿಕ್ಕಪ್ಪ. ಅದಕ್ಕೆ ಬೇಗ ನೀನೇನು ಮಾಡು, ರಾಜನೆಂದು ಘೋಷಿಸಿಕೋ. ನೀಡು ರಕ್ಷಣೆ ಭಯದಲ್ಲಿ ಅವನ ಅಂಗದಿಗೆ ಭಯದಾಗದಾನ. ನಾನಂತೂ ಸಾಯ್ತಾ ಇದ್ದೇನೆ, ನನ್ನ ಗತಿ ಏನಂತ ಹೇಳಿ ಅವನಿಗೆ ಭಯ ಆಗ್ತಾ ಇದೆ. ಅವನಿಗೆ ನೀನು ಧೈರ್ಯ ತಂದು ಕೊಡಬೇಕು, ಭದ್ರತೆಯ ಒಂದು ಭರವಸೆಯನ್ನು ತಂದು ಕೊಡಬೇಕಾಗಿತ್ತಂದ್ರೆ ನೀನು ರಾಜನೆಂದು ಘೋಷಿಸಿಕೋ. ತಾರಾಳ ಪುತ್ರ, ಜಯದಲ್ಲಿ ನಿನಗೆ ಸರಿ ಸಮಾನರು. ತಾರಾಳ ಪುತ್ರ ಅಂದರೆ ಅಂಗದ ನಿನ್ನ ಯಾವುದೇ ಕೆಲಸಕ್ಕೆ, ನಿನ್ನ ಯಾವುದೇ ಜಯ ಕಾರ್ಯಗಳಲ್ಲಿ ಅವನು ಸರಿ ಸಮಾನನು. ನಿನಗೂ ಸಹಾಯ ಮಾಡ್ತಾನೆ, ನನಗೆ ಹೆಂಗೆ ಮಾಡಿದ ಹಂಗೆ ಮಾಡ್ತಾನೆ, ಸರಿ ಸಮಾನನು. ರಾಕ್ಷಸರನ್ನು ಸಂಹರಿಸಲು ನಿನಗೆ ಅಂಗರಕ್ಷಕ. ನೀನು ಒಂದು ವೇಳೆ ರಾಕ್ಷಸರ ಜೊತೆ ಯುದ್ಧ ಮಾಡಿದೆ ಅಂದ್ರೆ ನಿನಗೆ ಅಂಗರಕ್ಷಕನಾಗಿ ನಿಲ್ತಾನೆ, ನಿನ್ನ ಬೆನ್ನಿಗೆ ನಿಲ್ತಾನ, ನಿನ್ನ ಜೊತೆ ಯುದ್ಧ ಮಾಡ್ತಾನೆ, ನಿನ್ನ ಪ್ರತಿಯೊಂದು ಜಯದಲ್ಲಿ ಭಾಗಿಯಾಗ್ತಾನೆ ಅಂತ ಹೇಳ್ತಾನೆ. ಎಲ್ಲ ಭೇದ ತಿಳಿಯುವವ, ನಿರ್ಣಯಿಸುವ ನಿಪುಣೆ ತಾರ. ಮುಂದೆ ಆ ಕಡೆ ಬರ್ತಾನೆ. ತಾರಾಳ ಪುತ್ರ, ನನ್ನಂತೆ ಸಬಲ ವ ಶೂರ ಯುವಕ ಅಂಗದ, ನನ್ನ ಮಗ ನನ್ನಂಗನ ಸಬಲ ಶೂರದನ, ನಿನಗೆ ರಕ್ಷಣೆ ಕೊಡ್ತಾನೆ, ನಿನ್ನ ಪ್ರತಿಯೊಂದು ಜಯದಲ್ಲಿ ಅವನು ಭಾಗಿಯಾಗ್ತಾನೆ. ಅವನಿಗೆ ಅಷ್ಟೇ ಅಲ್ಲ, ಎಲ್ಲ ಭೇದ ತಿಳಿಯುವ, ನಿರ್ಣಯಿಸುವ ನಿಪುಣೆ ತಾರ. ನನ್ನ ಹೆಂಡತಿ ಕೂಡ ಇವೆಲ್ಲ ಗೊತ್ತಾಗ್ತಿದ್ದೆ ಕೇಳಿ, ಅವಳಿಗೆ ಯಾವುದು ಸರಿ ಯಾವುದು ತಪ್ಪು, ಎಲ್ಲ ಭೇದ ಭಾವಗಳನ್ನು ಸರಿಯಾಗಿ ತಿಳ್ಕೊಳ್ತಾಳೆ ಅವಳು. ಮತ್ತು ಅವಳಿಗೆ ಗೊತ್ತಿದೆ ಯಾವ ಕಾಲಕ್ಕೆ ಯಾವ ನಿರ್ಣಯ ಕೈಗೊಳ್ಬೇಕು ಅನ್ನುವಂಥ ತಿಳುವಳಿಕೆ ನನ್ನ ಹೆಂಡತಿಯಲ್ಲೇನೂ ಇದೆ. ತಾರಾಳ ಸಲಹೆಗಳು ಬಹಳ ಸೂಕ್ತ. ನೀನು ಕೂಡ ಏನು ಮಾಡಂದ್ರೆ ನಿನ್ನ ಬದುಕಿನಲ್ಲಿ ರಾಜ್ಯಭಾರ ಮಾಡೋ ಕಾಲಕ್ಕೆ ತಾರಾಳ ಸಲಹೆಗಳನ್ನು ಇಟ್ಟುಕೊಂಡು ಹೋಗು, ತಾರಾಳನ ಸಲಹೆಗಾರನ ಇಟ್ಕೊಂಡು ಹೋಗು, ನೀನು ಯಶಸ್ವಿ ಆಗ್ತೀಯ. ನನ್ನ ಮಗ ನಿನಗೆ ಬಲಗೈ ಬಂಟನಾಗಿ ನಿಲ್ತಾನೆ, ನನ್ನ ಹೆಂಡತಿ ನಿನಗೆ ಒಳ್ಳೆ ಸಲಹೆಗಾರರಾಗಿ ನಿಲ್ತಾರೆ. ಅದಕ್ಕೆ ಈ ಕ್ಷಣ ನೀನು ಕಳ್ಕೊಳ್ಬೇಡ. ನಾನು ಸಾಯುವ ಪೂರ್ವದಲ್ಲಿ ನೀನು ಕಿಷ್ಕಿಂಧದ ರಾಜ ಅಂತ ಘೋಷಣೆ ಮಾಡ್ಕೋ, ನಾನು ಸಂತೋಷದಿಂದ ಜೀವ ಬಿಡ್ತೇನೆ ಅಂತೇಳಿ ವಾಲಿ ಸುಗ್ರೀವನಿಗೆ ಹೇಳ್ತಾನೆ. ಎಲ್ಲವೂ ಅವಳ ನುಡಿದಂತೆ ಘಟಿಸಿದವು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತಾರಾ ಏನೇ ನಂಗೆ ಸಲಹೆ ಕೊಟ್ಟಾಳಲ್ಲ ಅದರ ಪ್ರಕಾರ ರಿಸಲ್ಟ್ ಆಗ್ಯಾವ. ಈಗ ಯುದ್ಧದಲ್ಲಿ ನೋಡೋಕೆ ಬೇಡ ಅಂತ ಹೇಳಿದರು, ಯುದ್ಧ ಮಾಡಬೇಡ, ನಿನ್ನ ತಮ್ಮದನ ಕ್ಷಮಿಸಿಬಿಡ ಅವನಂತ ಹೇಳಿದರು, ಅಥವಾ ಅವನಿಗೆ ರಾಜ್ಯ ಕೊಟ್ಟು ಬಿಡು, ಇವೆಲ್ಲ ಹೇಳಿದಿರ್ತಾಳೆ ಆಕೆ. ತಾರಾ ಅವಳಿಗೆ ಹೇಳಿರ್ತಾಳೆ, ಯಾಕೆ ಬೇಡ ಅಂತವ್ರ ಯುದ್ಧ, ಅವು ಏನು ಬಿಡ್ತಾನೆ ಕೊಟ್ಟುಬಿಡು ಅಂತ ಹೇಳಿದಾಳೆ. ಇವೆಲ್ಲ ನನಗೆ ಒಳ್ಳೆ ಸಲಹೆ ಕೊಟ್ಟಿಳು. ನಾನು ಅವಳ ಸಲಹೆಗಳನ್ನು ಉಲ್ಲಂಘನೆ ಮಾಡಿದ್ರಿಂದ ನನಗೆ ಈ ಸ್ಥಿತಿ ಬಂದಿದೆ. ಅದಕ್ಕೆ ನೀನೇನೋ ಅವಳು ಒಳ್ಳೆಯ ಸಲಹೆಗಾರ್ತಿದ್ದಾಳೆ, ನೀನು ರಾಜನಾಗಿ ಅವಳ ಸಲಹೆಗಳನ್ನು ಪಾಲಿಸು ಅಂತ ಹೇಳ್ತಾನೆ. ತಾರಾ ಸಲಹೆಗಳು ಬಹಳ ಸೂಕ್ತ. ಎಲ್ಲವೂ ಅವಳು ನುಡಿದಂತೆ ಘಟಿಸುವವು. ನಿಸ್ಸಂದೇಹ ಪೂರ್ಣ ಮಾಡು ರಾಘವನ ಕಾರ್ಯ. ನೀ ಏನು ರಾಮನಿಗೆ ವಚನ ಕೊಟ್ಟಿದ್ದಿಲ್ಲ, ಸೀತೆಯನ್ನು ರಾವಣನಿಂದ ಬಿಡಿಸ್ತಾ ಇರ್ತೇನೆ ಅಂತೇಳಿ, ಆ ಕಾರ್ಯವನ್ನು ನೀನು ಪೂರ್ಣ ಮಾಡು. ಶವವಾಗುವ ಮುನ್ನ ನನ್ನ ವಿಜಯಹಾರವನ್ನು ಧರಿಸು, ಭಿನ್ನವಾಗದಂತೆ. ನನ್ನ ಕೊಳ್ಳಾಗ ನಮ್ಮಪ್ಪ ರಾಜ ಮಾಡೋ ಕಾಲಕ್ಕೆ ವಿಜಯಹಾರ ಹಾಕ್ಯಾನ. ಇದು ಯಾರಿಗೆ ಹೋಗಬೇಕು? ಕಿಷ್ಕಿಂಧದ ಆಳುವಂಥ ಮುಂದಿನ ರಾಜಾಗ ಹೋಗಬೇಕು. ಅದಕ್ಕೆ ನಾ ಸತ್ತನಂತಿದ್ದು ಭಿನ್ನ ಆಗ್ತದೆ. ಅದು ಭಿನ್ನ ಆಗುವ ಪೂರ್ವದಲ್ಲಿನೇ ನೀ ಏನು ಮಾಡಿಬಿಡು, ಈ ಹಾರವನ್ನು ಧರಿಸಿಕೊಂಡು ಕಿಷ್ಕಿಂಧದ ರಾಜನೆಂದು ಘೋಷಣೆ ಮಾಡು ಅಂತ ಹೇಳ್ತಾನೆ. ವಾಲಿ ನುಡಿ ಕೇಳಿ ದುಃಖಿತನಾದ ಸುಗ್ರೀವ ಗ್ರಹಣ ಹಿಡಿದ ಚಂದ್ರನಂತೆ ಮಂಕಾದ. ಅಣ್ಣನ ಈ ಮಾತುಗಳನ್ನು ಕೇಳ್ಕೊತ ಅವನಿಗೆ ಏನದಪ್ಪ ಅಂದ್ರೆ, ಹೆಂಗೆ ಚಂದ್ರಾಮ ಗ್ರಹ ಹಿಡಿದು ಕೂಡಲೇ ಹಂಗೆ ಮಂಕ ಆಗ್ತದೆ, ಹಂಗೆ ಅವನು ಮಂಕಾಗಿ ನಿಲ್ತಾನೆ.
ಅಣ್ಣನ ಮಾತಿನಂತೆ ಸುಗ್ರೀವ ವಾಲಿಯ ಕೊರಳಿನ ಚಿನ್ನದ ಹಾರ ಪಡೆದು ಧರಿಸಿದನು. ತಾನು ಅಲ್ಲಿ ಹೋಗಿ ಅಣ್ಣನ ಮುಂದೆ ನಿಲ್ತಾನ. ಅಣ್ಣ ಹೇಳಿದಂಗೆ ಅವನ ಕೊರಳಲ್ಲಿಯ ಈ ಜಯದ ಹಾರವನ್ನು ತಗೊಂಡು ತಾನು ಹಾಕ್ಕೊಳ್ತಾನೆ. ಧರಿಸಿದನು. ತಾನು ಕೊರಳಿಂದ ಚಿನ್ನದ ಹಾರ ತೆಗೆಯುವಾಗ ವಾಲಿ ಮಗ ಅಂಗದನಿಗೆ ನುಡಿತಾನ. ವಾಲಿ ಮಗ ಅಂಗದನಿಗೆ ನುಡಿದನು. ತನ್ನ ಚಿನ್ನದ ಹಾರವನ್ನು ತೆಗೆಯುವ ಕಾಲಕ್ಕೆ ವಾಲಿ ಮಗನಿಗೆ ಹೇಳ್ತಾನ, ಓ ಅಂಗದ, ಸುಗ್ರೀವನ ರಕ್ಷಣೆಯಲ್ಲಿ ಕೊಡುವೆ ನಿನ್ನ. ಮಗನೇ, ಇದು ಚಿನ್ನದ ಹಾರ ಜೊತೆಗೂ ನಾನು ಕೂಡ ನಿನ್ನನ್ನು ಯಾರ ಸುಗ್ರೀವನ ರಕ್ಷಣೆಗೆ ಕೊಡ್ತಾ ಇದ್ದೇನೆ. ಸುಗ್ರೀವನ ರಕ್ಷಣೆಯಲ್ಲಿ ಕೊಡುವೆ ನಿನ್ನ. ಸಹಿಸು ಸುಖ ದುಃಖ. ಸುಖ ದುಃಖ ಇವು ಬರುವಣ ಇವನು, ಇದನ್ನು ನೀನು ಸಹಿಸು. ನೋವು ನಲಿವು, ಸುಖ ದುಃಖ ನೋವು ನಲಿವು ಇನ್ನಿಂದ ನೀ ಏನು ಮಾಡು, ನಿನಗೇನೇ ಸುಖ ದುಃಖ ಬಂದ್ರೆ, ನೋವು ನಲಿವುಗಳು ಬಂದ್ರೆ ಅವನೇನು ಮಾಡು, ಸಹಿಸಲಿಕ್ಕೆ ಕಲಿ. ನನ್ನೊಂದಿಗೆ ನೀ ಹೇಗೆ ವರ್ತಿಸಿದರೋ ಆ ಮನರಂಜಿಸಿರುವೆ, ನನ್ನೊಂದಿಗೆ ನೀ ಹೇಗೆ ವರ್ತನೆ ಮಾಡಿದರು. ನನಗೆ ಸಿಟ್ಟು ಬರುವಂಗೆ ನೀನು ವರ್ತನೆ ಮಾಡಿರ್ಬೋದು, ಪ್ರೀತಿ ಬರುವಂಗೆ ವರ್ತನೆ ಮಾಡೋದು, ಯಾವುದೇ ನೀನು ವರ್ತನೆ ಮಾಡಿರ್ಬೋದು. ಆದರೆ ನಾ ಮಾತ್ರ ನಿನಗೇನು ಮಾಡೇನೆ, ಮನೋರಂಜನೆ ನೀಡೇನೆ, ನಿನ್ನ ನಗಿಸೇನೆ, ನಿನಗೆ ಮನೋರಂಜನೆ ನೀಡೇನೆ. ಸುಗ್ರೀವನಿಗೆ ಬೇಸರ ತರುವಂತೆ ವರ್ತಿಸಬೇಡ. ನನಗೆ ನೀ ಮಾಡಿದ್ದು ಸರಿ ಇರುತ್ತೆ ತಪ್ಪು ಇರುತ್ತೆ, ಆದರೆ ಮಗ ಅಲ್ಲ, ನಾ ಏನು ನಿನಗೆ ಇದು ಮಾಡ್ತಿದ್ದಿಲ್ಲ. ಆದರೆ ಸುಗ್ರೀವನಿಗೆ ಬೇಸರ ಆಗುವಂಥ ಯಾವುದೇ ಕೆಲಸ ನೀನು ಮಾಡಬೇಡ ಅಂತ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾನೆ. ಸುಗ್ರೀವನಿಗೆ ಸ್ನೇಹಿತನಾಗು, ನಿನ್ನ ಕಾಕಾಗ ಸ್ನೇಹಿತನಾಗಿರೋ, ಅವನ ವೈರಿ ಜೊತೆ ಸೇರಬೇಡ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಕೆಲವೊಂದು ಮಂದಿ ಏನು ಮಾಡ್ತಾರೆ, ಇತ್ತು ಸ್ನೇಹಿತ ಸೇರ್ಕೊಳ್ತಾರೆ, ಅವನ ಹೊಡಿಲಿಕ್ಕೇನೋ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನು ಇದು ಹೇಳ್ತಾನೆ, ನೋಡಪ್ಪ, ನನ್ನ ಅಪ್ಪನ ಕೊಲಿಸಿದವ ಅಂದ್ಕೊಂಡು ಅವನ ಜೊತೆಗಿದ್ಕೊಂಡು ಅವನು ಕೊಲ್ಲುವಂಥ ಕೂತಂತ್ರವನ್ನು ಮಾಡಬೇಡ. ರಾಜಕೀಯದಲ್ಲಿ ಇವೆಲ್ಲ ನಡೀತಿರ್ತದೆ. ಒಂದು ಪಕ್ಷದಾಗ ಇದ್ಕೊಂಡು ಇನ್ನೊಂದು ಪಕ್ಷದಾಗ ಅಥವಾ ಆ ಮತ್ತೊಂದು ಪಕ್ಷಕ್ಕೆ ಸೇರಿ ಆ ಪಕ್ಷ ಹಾಳು ಮಾಡೋ ಸಲುವಾಗಿ ಇಂಥವೆಲ್ಲ ಕೂತಂತ್ರ ನಡೀತಾನೆ ಇರ್ತಾವ. ಅಲ್ಲಿ ಹೇಳ್ತಾನೆ, ಮಗನೇ, ನಿನ್ನ ಚಿಕ್ಕಪ್ಪ ಏನು ಹೇಳ್ತಾನೆ ಅವನ ಮಾತು ಕೇಳ್ಕೊಂಡಿರೋ, ಅವನಿಗೆ ರುಚಿ ಅನಿಸಿದ ಯಾವುದೇ ಕೆಲಸಗಳನ್ನು ಮಾಡಬೇಡ. ಅವನು ಹೇಳ್ದಂಗೆ ಇರಬೇಕು, ಅವನೊಂದಿಗೆ ಒಳ್ಳೆಯ ಸ್ನೇಹಿತನಾಗಿರಬೇಕು, ಹಿತಶತ್ರು ಆಗಿರಬಾರ್ದು. ಯಾವ ಕಾಲದಲ್ಲಿಯೂ ಅವನಿಗೆ ವೈರಿಯಾಗಬೇಡ, ಅವನು ವೈರಿಗಳ ಜೊತೆಗೆ ಸೇರಬೇಡ ಅಂತ ವಾಲಿ ಅಂಗದನಿಗೆ ಹೇಳ್ತಾನೆ. ಸುಗ್ರೀವನ ಅಪ್ಪಣೆ ಪಾಲಿಸು. ಅವನ ಕಾಕ ಏನು ಹೇಳ್ತಾನೆ, ರಾಜನಾಗಿರ್ತಾನೆ, ರಾಜ ಏನು ಹೇಳ್ತಾನೆ ಅದನ್ನು ಪಾಲಿಸು. ಅವನ ರಕ್ಷಣೆಯಲ್ಲಿರು. ಅಷ್ಟೇ ಅಲ್ಲ, ನೀ ಅವನ ಒಬ್ಬ ಬಾಡಿಗಾರ್ಡ್ ಆಗಿ, ಅವನ ಒಬ್ಬ ಅಂಗರಕ್ಷಕನಾಗಿ ನೀನು ಇರು. ಅಂದರೆ ನಿನ್ನ ಚಿಕ್ಕಪ್ಪನಾದ ಸುಗ್ರೀವನಿಗೆ ನೀನು ರಕ್ಷಕನಾಗಿರು ಅಂತ ಹೇಳಿ ವಾಲಿ ಅಂಗದನಿಗೆ ತಿಳುವಳಿಕೆಯನ್ನು ಹೇಳ್ತಾನೆ, ಬೋಧನೆಯನ್ನು ಮಾಡ್ತಾನೆ. ಪ್ರಾಣ ಬಿಟ್ಟನು ವಾಲಿ ಮಗನಿಗೆ ಸಂತೈಸಿ. ಇಷ್ಟು ಹೇಳಿದವನ ಪ್ರಾಣ ಬಿಡ್ತಾನೆ. ಅದು ಕಂಡು ಎಲ್ಲರೂ ಅಳಲು ಪ್ರಾರಂಭಿಸಿದರು. ಇಷ್ಟು ಹೇಳಿ ಜೀವ ಬಿಡ್ತಾನೆ. ಅದನ್ನು ನೋಡ್ತಾರೆ ಎಲ್ಲ ಜನ, ನೆರೆದವರೆಲ್ಲ ಜನರು ಅಳಲಿಕ್ಕೆ ಶುರು ಮಾಡ್ತಾರೆ. ಅಳುತ್ತಾ ವಾನರರು ಹೀಗೆ ಆಡಿಕೊಂಡರು. ಅಳ್ತಾನ ಅವರು ಎಲ್ಲ ವಾನರು ಏನು ಹೇಳ್ತಾರಂದ್ರೆ, ವಾಲಿಯೊಂದಿಗೆ ನಮ್ಮ ನೆಮ್ಮದಿ ಉಡುಗಿ ಹೋಯಿತು. ವಾಲಿನ ಕಂಡು ಪರ್ವತ ಗಿರಿ ಗಿಡ ಮರಗಳು ಹೂ ಹಣ್ಣು ಮಳೆ ಸುರಿಸಿದವು. ನೋಡಿಕೊಳ್ಳೆ ಎಲ್ಲರೂ ಒಳಗೆ ಹಿಡಿತಾರೆ. ಅಷ್ಟೇ ಅಲ್ಲ, ಅವನ ಸಾವಿನ ದುಃಖ ನಿಸರ್ಗ ಸಹಿತ ಸ್ಪಂದಿಸ್ತದೆ. ಹೇಗೆಂದರೆ ಹೂಗಳನ್ನು, ಹಣ್ಣುಗಳನ್ನು, ಮಳೆ ಅಂದರೆ ನೀರನ್ನು ಸುರಿಸ್ತಿವೆ. ಅವನ ಮೇಲೆ ಹಗಲು ರಾತ್ರಿ 15 ಸಂವತ್ಸರ ಕಾದು ಗಂಧರ್ವ ಗೋಲಭನೊಂದಿಗೆ ಬಾಹುಬಲಿ ವಾಲಿ. ಅಲ್ಲಿ ಒಂದು ಸಂದರ್ಭ ಹೇಳ್ತಾರೆ, ಗಂಧರ್ವ ಗೋಲಬಲಿ ಇವ್ರದ್ದೊಂದು 15 ಸಂವತ್ಸರ ಅಂದರೆ 15 ವರ್ಷಗಳಿಗೆ ಯುದ್ಧ ಮಾಡಿರ್ತಾನೆ ವಾಲಿ. ಅಂತಹ ಆ ಒಂದು ಯುದ್ಧವನ್ನು ಗೋಲಭನ ಜೊಂದಿಗೆ 15 ವರ್ಷಗಳ ಯುದ್ಧ ಮಾಡಿದಂತಹ ವಾಲಿನ ಪರಾಕ್ರಮವನ್ನು ಇಲ್ಲಿ ಹೊಗಳ್ತಾರೆ. ಗೋಲಭನ ವಧಿಸಿದ 14ನೇ ಸಂವತ್ಸರದಲ್ಲಿ ಇಂದು ಹೆಣವಾಗಿರುತ್ತೇವನು ಈ ಪರಾಕ್ರಮಿ ವಾಲಿ. ಅಂತಹ ಗೋಲಭವನ ಮಹಾಪರಾಕ್ರಮಿ ಗೋಲಭವನೊಂದಿಗೆ 15 ವರ್ಷ ಯುದ್ಧ ಮಾಡಿ 16 ವರ್ಷಕ್ಕೆ ಬಂದಂಥ ವಾಲಿ ಇವತ್ತು ತಾನು ಶವವಾಗಿ ಹೊಂಟಿದ್ದಾನೆ ಅಂಥೇಳಿ ವಾನರರು ದುಃಖ ವ್ಯಕ್ತಪಡಿಸ್ತಾರೆ. ವಾನರ ವೀರರು ದಿಕ್ಕಾಪಾಲಾಗಿರೋರು ವಾಲಿ ಹತ್ಯೆ ಕಂಡು. ವಾಲಿ ಹತ್ಯೆ ನೋಡಿ ಬಹಳಷ್ಟು ಜನ ದಿಕ್ಕಾಪಾಲಾಗಿ ಓಡಿ ಹೋಗ್ಯಾರ. ಸಿಂಹದೊಂದಿಗೆ ಕಾದಾಡಿದ ಗೂಳಿ ಕಂಡು ಆಕಳು ಹಿಂಡು ಚದುರಿದಂತೆ. ಸಿಂಹದೊಂದಿಗೆ ಗೂಳಿ ಕಾದಾಡುವಾಗ ಹೇಗೆ ಆಕಳು ಹಿಂಡು ಹೋಗಿರ್ತದಲ್ಲ, ಆಗ ಇಲ್ಲಿ
ಇವು ಸುಗ್ರೀವ ಮತ್ತು ಇವನು ಕಾದಾಡುವಾಗ ಈ ವಾಲಿ ಹತ್ಯೆ ಆದದ್ದನ್ನು ಕಂಡು ಬಹಳಷ್ಟು ವಾನರು ಸಿಕ್ಕಾಪಟ್ಟೆ ಓಡಿ ಹೋಗ್ಯಾರ. ಆದರೆ ಅಳುಕದೆ ತಾರಾ ಪತಿ ದೇಹವನ್ನಪ್ಪಿಕೊಂಡು ನೆಲಕ್ಕೆ ಕುಸಿದಳು, ಗಿಡದ ಬಳ್ಳಿ ಮುರಿದ ಬಿದ್ದಂತೆ. ಆದರೆ ತಾರನ್ನು ನಾವು ಮೆಚ್ಚಬೇಕು. ಅವಳು ಬಂದು ತನ್ನ ಗಂಡನನ್ನು ತೆಕ್ಕೆ ಹಾಕ್ಕೊಂಡು ದುಃಖದಲ್ಲಿ ನೆಲಕ್ಕೆ ಬಿದ್ದಳು ಅನ್ನುವಂಥ ಪ್ರಶಂಸೆಯ ಮಾತುಗಳನ್ನು ಅಲ್ಲಿ ನೆರೆದಂಥ ವಾನರರು ಹೇಳ್ತಾರೆ. ಇನ್ನು ಮುಂದೆ ಯಾವ ಬೆಳವಣಿಗೆಗಳಾಗ್ತವೆ ಮತ್ತು ಯಾವ ಚಿಂತನೆಗಳನ್ನು ಹೊರಹಾಕ್ತಾರೆ ವಾಲ್ಮೀಕಿಯವರು ಅನ್ನೋದನ್ನು ನಾನು ತಮಗೆ ಮುಂದಿನ ಹಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.